ವಿಶ್ವವಿದ್ಯಾಲಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಭಗವಂತನ ಅವತರಣೆ ಆಗ್ತದೆ ಅಂತ ನಾವು ಭಕ್ತಿ ಮಾರ್ಗದಲ್ಲಿ ಕಾಯ್ತಾ ಇದ್ದೇವೆ. ಭಗವಂತ ಆ ರೂಪದಲ್ಲಿ ಬರ್ತಾರೆ, ಈ ರೂಪದಲ್ಲಿ ಬರ್ತಾರೆ ಅಂತ. ಮತ್ತೆ ಹಿಂದೂಗಳು, ಮುಸ್ಲಿಂಗಳು, ಕ್ರಿಸ್ತೇನಿಗಳು ಎಲ್ಲರೂ ಪರಮಾತ್ಮನ ಅವತರಣೆ ಆಗ್ತದೆ ಅಂತ ಎಲ್ಲ ಮತದವರು ಹೇಳ್ತಾರೆ. ಈ ರೂಪದಲ್ಲಿ ಬರ್ತಾರೆ, ಆ ರೂಪದಲ್ಲಿ ಬರ್ತಾರೆ. ಯಾವ ರೂಪದಲ್ಲಿ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಗೀತೆಯಲ್ಲಿ ಪರಮಾತ್ಮನ ಮಹಾವಾಕ್ಯ ಇದೆ, ಅವಜಾನಂತಿ ಮಾಮೂಢಃ ಮಾನುಷಿ ತನು ಆಶ್ರಿತಂ ಪರಂಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಸಾಧಾರಣ ಮಾನವ ಶರೀರವನ್ನ ದೇವರು ಒಬ್ಬನೇ ಅಂತ ಹೇಳಿ ನಾವು 1 ಗಂಟೆಗಟ್ಟಲೆ ಭಾಷಣ ಮಾಡುವ, ಇಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಯಾರೂ ಒಪ್ಪಿಕೊಳ್ಳುವುದಿಲ್ಲ. ದೇವರು ಒಬ್ಬನೇ ಅಂತ ಗೊತ್ತಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಇದು ದೊಡ್ಡ ದುರಂತ ಅಂತ ಹೇಳುವಂತ ಮಾತನ್ನ ಎಲ್ಲರೂ ದೇವರೊಬ್ಬನೇ ಅಂತ ಒಪ್ಕೊಳ್ತಾರೆ, ಅದರಲ್ಲಿ ಏನು ಭಿನ್ನ ಮತ ಇಲ್ಲ. ಆದರೆ ಕಡೆಗೆ ಹೇಳ್ತಾರೆ, ಯಾರಿಗೆ ಮುಸ್ಲಿಮರ ದೇವರು ಬೇರೆ, ಕ್ರಿಸ್ತನರ ದೇವರು ಬೇರೆ, ನಮ್ಮ ದೇವರು ಬೇರೆ, ಅವರ ಬೇರೆ, ಇವರ ಅದು ಹೇಳುವವರು ಇಲ್ಲೇ ಇದ್ದಾರೆ. ಅದಕ್ಕೇನು ನಾವು ದೂರ ಹೋಗ್ಬೇಕಾಗಿಲ್ಲ. ದೇವರು ಒಬ್ಬನೇ ಅಂತ ಹೇಳು. ತಂದೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಬುದ್ಧ, ಜೈನ್ ಎಲ್ಲ ಮತದವರು ಸಹ ಜ್ಯೋತಿರ್ಲಿಂಗ ಸ್ವರೂಪನಾದ ಪರಮಾತ್ಮನನ್ನ ಜ್ಯೋತಿ ರೂಪದಲ್ಲಿ ನೆನಪಿದ್ದಾರೆ. ಅಲ್ಲಿ ತೋರಿಸಲಾಗಿದೆ ಪರಂಪಿತ ಪರಮಾತ್ಮನ ಮಹಿಮೆಗಳು. ಪರಮಾತ್ಮ ಶಾಂತಿ ಸಾಗರ, ದಯಾಸಾಗರ, ಪ್ರೇಮ ಸಾಗರ, ಜನನ ಮರಣ ರಹಿತನಾಗಿದ್ದಾನೆ. ಪರಮಾತ್ಮ ಈ ಭೂಮಿಗೆ ಅವತರಣೆಯಾದಂಥ ದಿನವನ್ನೇ ಶಿವರಾತ್ರಿ ಅಂತ ನಾವು ಆಚರಿಸ್ತೇವೆ. ಅಲ್ಲಿ 3 ಲೋಕದ ಚಿತ್ರವನ್ನು ತೋರಿಸಲಾಗಿದೆ. ಅಂದರೆ ನಾವು 7 ಲೋಕದ ಬಗ್ಗೆ ಮೊದಲೆಲ್ಲ ತಿಳ್ಕೊಂಡಿದ್ವಿ ಭಕ್ತಿ ಮಾರ್ಗದಲ್ಲಿ. ಆದರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಈ 3 ಲೋಕಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕ ಅಥವಾ ಪರಮಧಾಮ. ಆ ಪರಮಧಾಮದಲ್ಲಿ ಪರಮಾತ್ಮ ನಿವಾಸಿಯಾಗಿದ್ದಾರೆ. ಪರಮಧಾಮದಿಂದ ಧರ್ಮಗ್ಲಾನಿಯಾದಂಥ ಸಮಯದಲ್ಲಿ ಪರಮಾತ್ಮ ಈ ಭೂಮಿಗೆ ಅವತರಣೆ ಮಾಡಿ ಸತ್ಯ ಗೀತಾ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಎನ್ನುವಂಥ ಸಂದೇಶ ಜನಮನಗಳಿಗೆ ಮುಟ್ಟಿಸುವ ಸದುದ್ದೇಶದಿಂದ ಈಶ್ವರ ವಿಶ್ವವಿದ್ಯಾಲಯ ಇಂಥ ಒಂದು ಬೃಹತ್ ಕಾರ್ಯವನ್ನು ಕೈಗೊಂಡಿದೆ. ಅಸಲು ಮಾತಾಡ್ತಾರೆ ಗೋಪಾಲ ಮನುಷ್ಯನ ಮುಕ್ತ ಮಾಡ್ಬೋದು. ದುಃಖಗಳು ಮುಕ್ತಿಯಿಂದ ಭಕ್ತಿ ಮಾಡ್ಬೋದು. ಮೊದಲ ಭಕ್ತಿ ವೀರಾಜ ಸೋಮನಾಥ ದೇವರನ್ನು ಭಕ್ತಿ ವಿಧಾನ ಮಾಡಿದ್ದು ಶಿವಾದ 5 ಬುಕ್ಕ ಅನೇಕ ದೇವರಿಗೆ ಪೂಜೆ ಶುರುವಾಗಿ ದುರ್ಗ ಪಂಡಿತ ಗುಣ ಗೋಪಾಲು ಗೋಪನ ಸಮಯ ಇದೇ ರಾಷ್ಟ್ರ 5000 ವರ್ಷದ ಈ ಚಕ್ರ ಮೂಮೆಂಟ್ ವಾಸ್ಟ್. ಇದು ಭಾರತದ 84 ಜನ್ಮಗಳ ಉತ್ಥಾನ ಮತ್ತು ಪತನದ ಕಥೆ. 5000 ವರ್ಷದ ದುಗ್ಗು ಲಕ್ಷ್ಮೀನಾರಾಯಣ ರಾಜ್ಯರು ನಮ್ಮ ಕೂಡ ದೇವಿ ದೇವತೆಗಳಾಗುತ್ತೆ. ಅಪ್ಪಡ ತಿರ್ತಿರ್ತು ಅಪ್ಪ 8 ಜನ್ಮ ಗೊತ್ತಾ ಇಲ್ಲಿ ಆತ್ಮದು 1 ಜನ್ಮ 30 ವರ್ಷ ಆಯುಷ್ಯ ಮಾಡ್ತಾರೆ. ಅವ್ರು 8 ಜನ್ಮದಿದ್ದ ತ್ರೇಲಾಯುಧ ಭತ್ತ, ಅವಳು ರಾವಣ ರಾಜ್ಯ, ಅವಳು 12 ಜನ್ಮದತ್ತ, ಅವಾಗ 2000 ಯುಗ ಆತ್ಮನ ಜೊತೆ ಒಂದೇ ಭಾಷೆ, ಒಂದೇ ಸಂಸ್ಕಾರ, ಒಂದೇ ಜೀವನ ರೀತಿ ಭಾರತದ ಮಾತು. ಪುಟ್ಟ ದ್ವಾಪರ ಬರ್ತದೆ. ದ್ವಾಪರ ಬರ್ತದಾಗ ನಿಜವಾದ ಪಂಡ ಜನಸಂಖ್ಯೆ ಮಕ್ಕಳ ಜಾಸ್ತಿ ಅಂಡು ಕಲಿಯುಗ ಇತ್ತನಾಗ ಈಡೆಗೆ ಪಂಡ ಮಧ್ಯದೇವಗಳು ಒಂದೇ ಕುಟುಂಬ ಇತ್ತನಂಚೆ ನಮ್ಮ ದೇವಿ ದೇವತೆಗಳು ಕಲಿಯುಗ ಇತ್ತನಾಗ ರಾಕ್ಷಸರ ಕೈ ಕಟ್ಪುಣೆ, ಕಾಲು ಕಟ್ಪುಣೆ, ತಲೆ ಕಟ್ಪುಣೆ, ಕುಡಿದಿನಿಗೆ ಇರ್ಪುಣೆ, ಗಂಡನಿಗೆ ಇರ್ಪುಣೆ ಪೂರ ಇತ್ತೆ ತಿಂಚಿದ್ದಾರೆ. ಇಲ್ಲೂ ಕುರುಕ್ಷೇತ್ರ ನಮ್ಮ ಇಷ್ಟ ಉಪ್ಪುಣ್ಣ ದ್ವಾಪರ ನನಗೆ ಆವಣ ನಿಜವರು ನಂಚೆ ಆವರಣ ಹೆಚ್ಚಿನ ಆಗ್ಲೇನೆ ಅಂತ್ಯ ಮಾಡ್ಕೊಳಂಗೆ ನಾವು ತಿಳ್ಕೊಂಡಿದ್ದೀವಿ. ಈಶ್ವರ ವಿಶ್ವವಿದ್ಯಾಲಯ ದೇವರಿಗೆ ಜವಾಬ್ದಾರಿ ದೊಡ್ಡ ಪಾತ್ರ ಆತದೆ. ಸರ್ವೋತ್ತಿ ಜೀವನ ರೋಗ ಇಲ್ಲಿ ಡಾಕ್ಟರ್ ಇಲ್ಲಿ ಅಭಿನಯ ವಿದ್ಯಾರ್ಥಿ